ದೆಹಲಿಯಲ್ಲಿ ನಡೆಯುತ್ತಾ ಇರುವಂತಹ ಸಭೆಯತ್ತ ಎಲ್ಲರ ಚಿತ್ತ ಒಂದು ಹಂತದ ಸಭೆ ಮುಗಿದು ಹೋಗಿದೆ. ರಾಹುಲ್ ಗಾಂಧಿಯವರ ಆಗಮನಕ್ಕಾಗಿ ಡಿಕೆ ಶಿವಕುಮಾರ್ ಅವರು ಕಾಯುತ್ತಿದ್ದಾರೆ. ರಾಹುಲ್ ಗಾಂಧಿಯವರು ಇಂದಿರಾ ಭವನದಿಂದ ಊಟಕ್ಕೆಲ್ಲಿದ್ದಾರೆ ಸೋನಿಯಾ ಗಾಂಧಿಯವರ ನಿವಾಸಕ್ಕೆ. ಸಿದ್ದು ಡಿಕೆಶಿ ಸೀಟ್ ಎಕ್ಸಾಮ್ ನಡುವೆ ಹೆಡ್ ಮೇಡಮ್ ಎಂಟ್ರಿ ಆಗಿದೆ. ಕುರ್ಚಿ ಕದನಕ್ಕೆ ಮದ್ದರಿಯೋದಕ್ಕೆ ಸೋನಿಯಾ ಗಾಂಧಿಯವರ ಎಂಟ್ರಿ ಆಗಿದೆ. ಸೋನಿಯಾ ಜೊತೆ ಚರ್ಚೆ ಮಾಡಿ ಸಲಹೆಯನ್ನ ಪಡೆದುಕೊಂಡಿದ್ದಾರೆ ರಾಹುಲ್ ಗಾಂಧಿ ಅನ್ನುವಂಥ ಮಾಹಿತಿ. ಸಿದ್ದರಾಮಯ್ಯ ಜೊತೆಗಿನ ಸಭೆಯ ಬಗ್ಗೆ ಸೋನಿಯಾ ಗಾಂಧಿ ಅವರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ. ಮುಂದೆ ಏನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಹತ್ವದ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ. ಇಂದಿರಾ ಭವನದಲ್ಲಿ ಸಿದ್ದರಾಮಯ್ಯ ಅವರ ಜೊತೆ ಮೀಟಿಂಗ್ ಅನ್ನ ಮಾಡಿದಂತಹ ನಂತರದಲ್ಲಿ ಊಟಕ್ಕಾಗಿ ಸೋನಿಯಾ ಗಾಂಧಿ ಅವರ ನಿವಾಸಕ್ಕೆ ತೆರಳಿದ್ದಾರೆ ರಾಹುಲ್ ಗಾಂಧಿ ಅವರು. ಆ ಸಂದರ್ಭದಲ್ಲಿ ಬೆಳಗ್ಗಿನಿಂದ ಸಿದ್ದರಾಮಯ್ಯ ಅವರ ಜೊತೆಗೆ ಆದಂತಹ ಚರ್ಚೆ ಏನು, ಮುಂದೆ ಏನು ಮಾಡಬೇಕು, ಡಿಕೆ ಶಿವಕುಮಾರ್ ಅವರ ಜೊತೆ ಏನ್ ಚರ್ಚೆ ಮಾಡಬೇಕು, ಅದೆಲ್ಲದರ ಬಗ್ಗೆ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಅವರ ಜೊತೆ ರಾಹುಲ್ ಗಾಂಧಿ ಅವರು ಚರ್ಚೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಸೋನಿಯಾ ಗಾಂಧಿ ಅವರು ಕಾಂಗ್ರೆಸ್ನ ಅಧಿನಾಯಕಿ ಮಾತ್ರ ಅಲ್ಲ, ಆವತ್ತು 2023 ಮೇ 18ನೇ ತಾರೀಕು ಡೆಸಿಷನ್ ಘೋಷಣೆಯಾಯ್ತಲ್ಲ ಸಿದ್ದರಾಮಯ್ಯ ಅವರಿಗೆ ಪಟ್ಟ ಅಂತ ಹೇಳಿ. ಅದಕ್ಕೂ ಮುಂಚೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರ ಮಧ್ಯೆ ಸಿಎಂ ಪಟ್ಟಕ್ಕಾಗಿ ಏನ್ ತಿಕ್ಕಾಟಗಳು ನಡೀತಾ ಇತ್ತು, ಆ ಚರ್ಚೆಯ ಸಂದರ್ಭದಲ್ಲಿ ಫೈನಲಿ ಕ್ಲೈಮ್ಯಾಕ್ಸ್ ನಲ್ಲಿ ಸಿದ್ದರಾಮಯ್ಯ ಅವರು ಮೊದಲಿಗೆ ಮುಖ್ಯಮಂತ್ರಿ ಆಗ್ಲಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರಿಗೆ ಒಪ್ಪಿಸಿದ್ದೇ ಸೋನಿಯಾ ಗಾಂಧಿ ಅವರು. ಸೋನಿಯಾ ಗಾಂಧಿ ಅವರಿಗೆ ಡಿಕೆ ಶಿವಕುಮಾರ್ ಅವರ ಮೇಲೆ ವಿಶೇಷವಾದಂತಹ ಒಂದು ಮಮಕಾರ ಇದೆ. ನಿಮಗೆ ನೆನಪಿರಬಹುದು, ಡಿಕೆ ಶಿವಕುಮಾರ್ ಅವರು ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರು ಅವರನ್ನ ನೋಡೋಕೆ ಅಂತ ಹೇಳಿ ತಿಹಾರ್ ಜೈಲಿಗೆ ಹೋಗ್ತಾರೆ. ಅಂಥದ್ದೊಂದು ಆತ್ಮೀಯತೆ, ಅಂಥದ್ದೊಂದು ಗೌರವ ಸೋನಿಯಾ ಗಾಂಧಿ ಅವರ ಮೇಲೆ ಡಿಕೆ ಶಿವಕುಮಾರ್ ಅವ್ರಿಗೂ ಕೂಡ ಇದೆ. ಆವತ್ತು ಡಿಸಿಷನ್ ಆಗಿದ್ದು ಕೂಡ ಸೋನಿಯಾ ಗಾಂಧಿ ಅವರ ಸೂಚನೆಯ ಮೇರೆಗೆ. ಹಾಗಾಗಿ ಇವತ್ತು ಈ ಊಟದ ಒಂದು ವಿರಾಮ ಏನಿದೆ, ಆ ಸಂದರ್ಭದಲ್ಲಿ ತಮ್ಮ ನಿವಾಸಕ್ಕೆ ಸೋನಿಯಾ ಗಾಂಧಿ ಅವರ ನಿವಾಸಕ್ಕೆ ಹೋದಂತಹ ರಾಹುಲ್ ಗಾಂಧಿ ಅವರು ಬೆಳಗ್ಗಿನಿಂದ ಆದಂತಹ ಸಭೆಯ ಬಗ್ಗೆ ವರದಿಯನ್ನ ಒಪ್ಪಿಸಿದ್ದಾರೆ. ಸೋನಿಯಾ ಗಾಂಧಿ ಅವರಿಂದ ಸಲಹೆಯನ್ನ ಪಡೆದಿದ್ದಾರೆ ಎನ್ನುವಂತ ಮಾಹಿತಿ. ಅಲ್ಲಿಂದ ವಾಪಸ್ ಆಗಬೇಕು ರಾಹುಲ್ ಗಾಂಧಿ ಅವರು ಇಂದಿರಾ ಭವನಕ್ಕೆ. ಅದಾದ ಬಳಿಕ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಮೀಟಿಂಗ್ ಆರಂಭ ಆಗುತ್ತೆ. ಸೋನಿಯಾ ಗಾಂಧಿ ಅವರಿಂದ ಸಲಹೆಯನ್ನ ಪಡ್ಕೊಂಡು ಬರುವಂತಹ ರಾಹುಲ್ ಗಾಂಧಿ ಅವರು ಡಿಕೆ ಶಿವಕುಮಾರ್ ಅವರ ಜೊತೆಗೆ ಚರ್ಚೆಯನ್ನ ಮಾಡಲಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.